ಟೈಲರಿಂಗ್ ಕಲಿಯೋರಿಗೆ ಒಂದು ಒಳ್ಳೆ ಟಿಪ್ಸ್. 2 ತಾಸಲ್ಲಿ 4,000 ಬಟ್ಟೆನ ಹೊಲಿದಿದ್ದೀನಿ. ಈ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಕೂಡ ಅಷ್ಟು ದುಡ್ಡನ್ನು ಗಳಿಸ್ಬೋದು ಟೈಲರಿಂಗಲ್ಲಿ. ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ಒಳ್ಳೆ ಟಿಪ್ಸ್ ಇದು. ಹಳೆ ಸೀರೆನ ದಯವಿಟ್ಟು ಎಸಿಬೇಡಿ. ಈ ಡ್ರೆಸ್ಸಿಗೆ ಅಂಗಡಿಯಲ್ಲಿ ಎಷ್ಟು ರೇಟು? ನಮಸ್ಕಾರ ನನ್ನ ಪ್ರೀತಿಯ ಕುಟುಂಬಕ್ಕೆ, ವೆಲ್ಕಮ್ ಟು ದ ಬ್ಲಾಗ್ ಚಾನಲ್. ಆರಾಮಿದ್ರ ಅಂದ್ಕೊಂಡಿನಿ ಎಲ್ಲರೂ. ನಾನು ಕೂಡ ನಿಮ್ಮ ಆಶೀರ್ವಾದದಿಂದ ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ಒಂದು ದಿನಚರಿ ಹೆಂಗಿರ್ತೋ ಅಂತ ವಿಡಿಯೋನ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಗುರುವಾರ ಐತಿ, ರಾಯರ ಪೂಜೆ ಮಾಡ್ಕೋಬೇಕು ಮತ್ತು ಮನೆಯ ಕೆಲಸ ಭಾಳ ಅದಾವು. ಒಂದೆರಡು ದಿವಸ ಸ್ವಲ್ಪ ಬಿಜಿ ಇದ್ದೆ, ಹಾಗಾಗಿ ಕೆಲಸಗಳಲ್ಲೆಲ್ಲ ಕೂತಾವು. ಇವತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಇದ್ದೀನಿ ಅಂದ್ರೆ 6-6:30 ಇದ್ದೀನಿ. ಭಾಳ ಲೇಟಾಗಿದ್ದೀನಿ ರೀ. ಪೂಜೆ ಜಲ್ದಿನೇ ಮಾಡ್ಕೊತಿದ್ದೆ, ಸ್ವಲ್ಪ ಸುಸ್ತಾಗಿತ್ತು, ಹಾಗಾಗಿ ಎದ್ದೇಳೋಕ್ಕಾಗಲಿಲ್ಲ. ಇವತ್ತು ಭಾಳ ಲೇಟಾಗಿದ್ದೀನಿ. ಪೂಜೆ ಕೂಡ ಭಾಳ ಲೇಟ್ ಆಗತ್ತದ ಇವತ್ತು. ನೋಡಿರಿ, ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಕಟ್ಟೆಲ್ಲ ತೊಳ್ಕೊಂಡು ಬಾಣೆಲ್ಲ ತೊಳ್ಕೊಂಡಿರ್ತೀನಿ. ಇನ್ನು ಮನೆ ಒರೆಸ್ಬೇಕು. ಮನೆ ಒರೆಸ್ಕೊಂಡು ಇಲ್ಲೊಂದು ಅರ್ಬಿ ಗುಡ್ಡೆ ಹಾಕೀನಿ, ಅದು ಮಡಚಿಡ್ಬೇಕು. ನೋಡಿರಿ ಯಾವ ಥರ ಹಾಕಿ ತೋರಿಸ್ತೀನಿ ನಿಮ್ಗೆ. ಇಷ್ಟೆಲ್ಲ ಮಾಡಿಕೊಂಡು ಪೂಜೆ ಮಾಡ್ಕೊಬೇಕ್ರಿ ಜಲ್ದಿ. ಟೈಮ್ ಈಗ 7:30 ಆಗೈತಿ. ನೋಡ್ರಿ, ಇವೆಲ್ಲ ಅರ್ಬಿಗಳು ಎತ್ತಿ ಮಡಚಿಡ್ಬೇಕು. ನಿನ್ನೆ ಭಾಗ್ಯ ಇಲ್ಲೆಲ್ಲ ಮಡಚಿ ರೆಡಿ ಮಾಡಿಟ್ಟಾಳ. ಎಲ್ಲರದು ಸಪ್ರೇಟ್ ಮಾಡಿಟ್ಟಾಳ ಭಾಗ್ಯ. ಇಷ್ಟು ಬಟ್ಟೆಗಳಿಲ್ಲೆಲ್ಲ ಇನ್ನು ಬೀರುದಾಗ ಬಂದುಬಿಟ್ರೆ ಇಲ್ಲಿನೂ ಟಿಜಾರಾಗೂ ಅದೇ ಹಣೆ ಬರ ಆಗಿಬಿಟ್ಟೈತಿ. ಪೂರ್ತಿ ಹೇಳಂಗಿಲ್ಲ, ಅದು ಒಳಗೆ ಪೂರ್ತಿ ಎಲ್ಲ ಚಿಂದ ಹಜಾರ ಆಗ್ಬಿಟ್ಟೈತಿ ಮನೆ ಒಳಗೆ. ಬೀರು ಟೀಚರ ಹೆಂಗಂದ್ರೆ ಹಂಗೆ ತುರುಕಿಬಿಟ್ಟೆ ನೋಡ್ರಿಗ. ಮೊನ್ನೆ ಊರಿಗೆ ಹೋಗಿ ಬಂದ್ವೆಲ್ಲ, ಬ್ಯಾಗ್ನ ಬಟ್ಟೆ ಎಲ್ಲ ತೆಗೆದು ಹೆಂಗಂದ್ರೆ ಹಂಗೆ ಇಟ್ಬಿಟ್ಟಿವಿ. ಇದೆಲ್ಲ ಇವತ್ತು ರೆಡಿ ಮಾಡ್ಕೋಬೇಕು. ನೋಡ್ಬೇಕ್ರಿ, ಇವತ್ತು ನಾನು ಬಿಜಿ ಇಲ್ಲ ಅಂದರೆ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಅಕಸ್ಮಾತ್ ಏನಾದರೂ ಮತ್ತೆ ಕೆಲಸ ಇತ್ತಪ್ಪ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಹಂಗೆ ಉಳ್ಕೋತಾವು. ಟೈಮ್ ಸಿಕ್ಕ ಮಾಡ್ಕೋಬೇಕಾಗ್ತದೆ. ಇವರೆಲ್ಲ ನೋಡ್ರಿ ನಾ ಮಾಡ್ಕೊಂಡ್ರೆ ಅಷ್ಟು ಮಂದಿ. ಅವ್ರು ಹೇಳೋದು 8-9 ಆಗ್ತದೆ. ಅಲ್ಲಿವರೆಗೂ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋತೀನಿ. ನಾನು ಟೈಮು ಲೇಟಾಗಿದ್ದೀನಲ್ಲ, ಜಲ್ದಿ ಪೂಜೆ ಮಾಡ್ಕೋಬೇಕಂತೇಳಿ ರೆಡಿ ಮಾಡ್ಕೊಳತ್ತೇನೆ ರೀ. ಅದೇ ಹೇಳ್ತಾರಲ್ಲ, ಯಾವ ಟೈಮ್ದಾಗ ಏನಾಗಬೇಕು ಅದೇ ಆಗೋದು. ಇವತ್ತು ಇಷ್ಟಾಗಿ ಲೇಟಾಗಿದ್ದೀನಿ, ಪೂಜೆ ಇತ್ತಲ್ಲ ಅಂತ ಅಂದ್ಕೊಂಡಿದ್ದೆ ಮನಸ್ಸಿನಾಗ. ಅದು ಇದೇ ಕಾರಣಕ್ಕೆ ಅನಿಸ್ತೈತೆ ಲೇಟಾಗಿದ್ದಿದ್ದು. ನೋಡಿರಿ, ಮನೆ ಒರೆಸ್ಕೊಂಡೆ, ರಂಗೋಲಿ ಹಾಕ್ತೆ, ಎಲ್ಲ ರೆಡಿ ಮಾಡ್ಕೊಂಡಿನಿ. ಇನ್ನೇನು ಜಾಕ ಮಾಡಿ ಬಂದು ಪೂಜೆಗೆ ರೆಡಿ ಮಾಡ್ಕೋಬೇಕು ಅಂದ್ಕೊಂಡೆ. ಪೂಜೆ ಮಾಡೋದೇ ಕ್ಯಾನ್ಸಲ್ ಆಯಿತು. ಹಂಗೆ ಹೆಣ್ಮಕ್ಳದ್ದು ಯಾವಾಗ ಪರಿಸ್ಥಿತಿ ಹೆಂಗೆ ಬರ್ತದೆ ಅಂತ ಗೊತ್ತಾಗಲ್ಲ. ಈಗ ನೋಡ್ರಿ, ಎಲ್ಲ ರಂಗೋಲಿದೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿನಿ. ಪೂಜೆ ಎಲ್ಲ ಮಾಡ್ಕೋಬೇಕು ಅಂದ್ಕೊಂಡೆ. ಈ ಕಡೆ ಗ್ಯಾಸ್ ಕಟ್ಟಿ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿನಿ. ಈಗ ಪೂಜೆ ಮಾಡದೇ ಇರೋಂಗೆ ಆಗೋಯ್ತು. ಏನೂ ಮಾಡೋಕ್ಕಾಗಲ್ಲ. ರಾಯರಿಚ್ಛೆ ಅಷ್ಟೇ, ಏನು ಮಾಡೋಕ್ಕಾಗ. ನಮ್ಮ ಕೈಯಲ್ಲಿ ಏನೈತಿ, ಎಲ್ಲ ದೇವ್ರ ಕೈಯಲ್ಲಿ ಐತಿ. ಭಗವಂತ ಏನು ಮಾಡಿಸ್ತಾನೋ, ಏನು ಆಟ ಆಡಿಸ್ತಾನೋ ಆಡ್ತಾ ಇರ್ಬೇಕಷ್ಟೆ. ಓಕೆ, ಎಲ್ಲ ಹೆಂಗಾರ ಆಗ್ತಾಗಲ್ರಿ. ಈಗ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಮುಂದಿನ ಕೆಲಸ ಏನೇನದ ಓವರ್ ಮಾಡ್ಕೊಳ್ಳೋಣ್ರಿ ಅಂತ ಬಡ ಜಲ್ದಿ. ಮತ್ತು ಕೆಲವೊಂದು ಟೈಲರಿಂಗ್ ಟಿಪ್ಸ್ಗಳನ್ನು ಇವತ್ತು ನಿಮಗೆ ಹೇಳ್ತೀನಂತ ನೀವು ಕೂಡ ಫಾಲೋ ಮಾಡಿರಿ. ಎಲ್ಲವನ್ನೂ ಅಂಗಡಿಯಲ್ಲೇ ತೊಗೊಂಬರ್ಬೇಕನ್ನೋದೇನಿಲ್ಲ. ನಾನು ಹಳೆ ಸೀರೆಯಿಂದ ಡ್ರೆಸ್ಗಳನ್ನ ಹೊಲಿದಿದ್ದೀನಿ. ಎರಡು ಚೆಂದ ಆಗ್ಯಾವಂತ ತೋರಿಸ್ತೀನಿ ನಿಮ್ಗೆ. ಇದು ಜಳಕ ನಾಷ್ಟ ಎಲ್ಲ ಮುಗಿದಾದ್ಮೇಲೆ ಆಮೇಲೆ ಅದನ್ನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿರಿ, ನಾಷ್ಟಕ್ಕೆ ಇಡ್ಲಿ ರೆಡಿ ಆಗೈತಿ, ಚಟ್ನಿ ರೆಡಿ ಆಗ್ಯದ, ಸಾಂಬಾರು ರೆಡಿ ಆಗ್ಯದ. ಆಲ್ರೆಡಿ ನಿಮ್ಮ ಕುಂಬಿದ ನಾಷ್ಟ ನಡೆದದ. ಎಲ್ಲರಿನ ಜಳಕ ಮಾಡಿಲ್ಲ. ಈಗ ಒಬ್ಬೊಬ್ರು ಹೇಳತ್ತಾರೆ, ಎದ್ದು ಜಳಕ ಮಾಡಿ ಬರೋಣ ನಾಷ್ಟ ಮಾಡತ್ತಾನ. ಸಿದ್ಧಾರ್ಥ ಮಾಡ್ಕೊಂಡನ, ಪಿಯ ಮಾಡ್ಕೊಂಡಳ, ಪ್ರತೀಕ್ಷೆ ಈಗ ಎದ್ದು ಬ್ರಷ್ ಮಾಡಿದ್ಲು. ಬ್ರಷ್ ಮಾಡಿದೆ, ಬಾಯ್ ತಗೊಂಡು ಹೇಳಿ ಜಲ್ದಿ. ಎಲ್ಲ ನಡೆದವ್ರಿ, ಇನ್ನೂ ಅಡುಗೆ ಆಗಬೇಕು. ಈಗ ಅಡುಗೆ ಮಾಡಿದ್ರೆ ಮಾಡ್ತೀನಿ, ಮಾಡ್ಲಿಕ್ಕಿಲ್ರಿ. ಮಧ್ಯಾಹ್ನ ಬಿಸಿದು ಮಾಡ್ತೀನಿ. ಬಟ್ಟೆ ಹೊಲಿತೀನಿ. ಸಾಲಿ ಬಟ್ಟೆ ಅದಾವ. ಪ್ರತೀಕ್ಷನು ಪ್ರಿಯನು ಬಟ್ಟೆ ಹೊಲಿಯೋದು, ಸಾಲಿ ಯೂನಿಫಾರ್ಮ್ ಹೊಲಿಬೇಕು, ಅದನ್ನು ಹೊಲಿತೀನಿ. ಮತ್ತು ಡ್ರೆಸ್ಗಳು ಹೇಳಿದ್ನಲ್ಲ, ಲಂಗ ಬ್ಲೌಸು, ಅದನ್ನು ಕೂಡ ನಿಮ್ಮ ಹತ್ರ ತೋರಿಸ್ತೀನಿ. ರಿಮೋಟ್ ಹುಡ್ಕಾಕತ್ತಾವ ಮುಂಜಾನೆದು. ಇನ್ನೇನು ರಿಮೋಟ್ ಇಲ್ಲ. ಜಳಕ ಮಾಡಿ ನಾಷ್ಟ ಮಾಡಿ ಆಮೇಲೆ ರಿಮೋಟ್ ಅಲ್ತಾನೆ ಏನೂ ಕೊಡಲ್ಲ. ಇವಾಗ ಬ್ಯಾಂಕಿಗೆ ಹೊಂಟಿವಿ. ನಾಷ್ಟ ಎಲ್ಲ ಆಯಿತು, ರೆಡಿಯಾಗಿ ಬ್ಯಾಂಕಿಗೆ ಹೊಂಟಿವಿ 3 ಜನ. ಅವನದೇನೋ ಪಾಸ್ಬುಕ್ ಚೆಕ್ ಮಾಡಿಸ್ಬೇಕತ್ತ, ನಂದು ಏನೋ KYC ಮಾಡಿಸ್ಬೇಕು. ಪಿಯ ಸುಮ್ಮನೆ ಹೊಂಟಾಳ ಹಿಂದೆ. ನಿಂದೇನು ಹೇಳೋ, ಬಿಡ ಮೊದಲೇ ಕುಂದ್ರಿ. ಒಂದು ಬ್ಯಾಂಕ್ ಮಾಡಿಸ್ಬೇಕು. ಸಾರಿ, ನಾವು ಅಷ್ಟು ಶ್ರೀಮಂತರಿಲ್ಲ. ನೀನು ಬ್ಯಾಂಕ್ ಮಾಡಿಸೋಷ್ಟು. ಅಕೌಂಟ್ ಮಾಡಿಸಿವಿ, ಅಕೌಂಟಿಗೆ ದುಡ್ಡು ಹಾಕ್ಲಾಕ ಗತಿ ಇಲ್ಲ. ನಿನಗೆಲ್ಲಿ ಬ್ಯಾಂಕ್ ಮಾಡಿಸೋಮ್ ನಾವು. ನೀವು ಮುಂದೆ ಚಲೋ ದೊಡ್ಡ ಶ್ರೀಮಂತ ಗಂಡಿಗೆ ಲಗ್ನ ಮಾಡ್ಕೊಂಡು ಬ್ಯಾಂಕ್ ಮಾಡಿಸ್ಕೊರು. ನಮ್ಮ ಹತ್ರ ಬ್ಯಾಂಕ್ ಮಾಡ್ಸೋಕೆ ಇದು ಇಲ್ಲ.
ನೀವು ಓದ್ತಾ ನಿಮ್ಮ ಮನೆ ಹೋಗು. ಟಾಟಾ ಬಾಯ್ ಬಾಯ್. ಟಾಟಾ ಟಾಟಾ ಟಾಟಾ. ಎಲ್ಲದನ ಕಾಣವಲ್ಲ, ಇದೆಲ್ಲ ಸೌಂಡ್ ಮಾಡತ್ತಿದ್ರೆ. ಟೈಲರಿಂಗ್ ಕೆಲಸ ಮಾಡೋರು, ಬಟ್ಟೆ ಹೊಲಿಯೋರು ಈ ಟಿಪ್ಸ್ ಫಾಲೋ ಮಾಡ್ಕೊಂಡು ಬಂದರೆ ಖಂಡಿತ ನಾವು ಒಂದು 2 ತಾಸಲ್ಲಿ 3 ತಾಸಲ್ಲಿ 4,000 5,000 ಬಟ್ಟೆಗಳನ್ನ ಹೊಲಿಬೋದು. ಅಷ್ಟೊಂದು ದುಡ್ಡುಗಳನ್ನ ನಾವು ಮಾಡ್ಕೋಬೋದು. ಆದರೆ ಹೊಲಿಯೋದು ಮಾಹಿತಿ ಗೊತ್ತಿರಬೇಕು, ಮತ್ತು ಟೈಲರಿಂಗ್ ಕೆಲಸ ಅನ್ನೋದು ಪಕ್ಕ ನಮಗೆ ಬರಬೇಕು. ಖಂಡಿತ ನಾವು ದುಡ್ಡನ್ನು ಗಳಿಸ್ಬೋದು. ಟೈಲರಿಂಗ್ ಕೆಲಸ ಮಾಡ್ತಾರೆ ಇಷ್ಟೇ ಅಂತ ಅನ್ನೋರಿಗೆ ಹೇಳ್ತಾ ಇದ್ದೀನಿ, ಟೈಲರಿಂಗ್ ಕೆಲಸ ಅಂದರೆ ದೊಡ್ಡ ವಿದ್ಯೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಕುತ್ಕೊಂಡು ಜಾಗದಲ್ಲೇ 5,000 6,000 ಬಟ್ಟೆ ಒಂದಿನಕ್ಕೆ ಆರಾಮಾಗಿ ಹೊಲಿಬೋದು. ಮತ್ತು ಅಂಗಡಿಯಲ್ಲಿ ತೊಗೊಂಬರೋದಕ್ಕಿಂತ ನಾವು ಮನೆಯಲ್ಲಿ ಹಳೆ ಸೀರೆಗಳಲ್ಲೇ ಈ ಥರನ ಬಟ್ಟೆಗಳನ್ನ ಹೊಲ್ಕೋಬೋದು. ನೀವು ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ಇದು ಅಂಗಡಿಯಲ್ಲಿ ಬರುತ್ತಲ್ಲ ಡ್ರೆಸ್ಗಳು, ಲಂಗ ಬ್ಲೌಸು, ಇಷ್ಟು ಕೂಡ ಗ್ರ್ಯಾಂಡಾಗಿರಲ್ಲ, ಇಷ್ಟು ನೀಟಾಗಿ ಫಿನಿಶಿಂಗ್ ಬರಲ್ಲ, ಇಷ್ಟು ಚೆನ್ನಾಗಿ ಬಟ್ಟೆ ಹೊಲಿಯೋಕ್ಕೆ ಅವರಿಗೆ ಆಗೋದೇ ಇಲ್ಲ. ಅಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟು ನಾವು ಅಷ್ಟು ನೀಟಾಗಿ ಬಟ್ಟೆಗಳನ್ನ ಹೊಲ್ಕೋಬೋದು. ಮನೆಯಲ್ಲಿ ಒಂದು ಹಳಿ ಸೀರೆ ಇದ್ದರೆ ಸಾಕು, ಇಷ್ಟು ಆರಾಮಾಗಿ ನಾವು ಬಟ್ಟೆನ ಹೊಲಿಬೋದು. ನೋಡಿ, ನಾನು ಈ 3 ಡ್ರೆಸ್ಗಳನ್ನ ತೋರಿಸ್ತಾ ಇದ್ದೀನಿ. ಅದರಲ್ಲಿ ನಾನು ನೋಡಿ ಒಂದೇ ದಿನದಲ್ಲಿ 3 ಡ್ರೆಸ್ಗಳನ್ನ ಹೊಲಿದಿದ್ದೀನಿ. ಅಂದರೆ ಒಂದು 2-3 ತಾಸು ಕೂತ್ಕೊಂಡು ನಾವು ಹೊಲಿಬೋದು ಆರಾಮಾಗೆ. ನೋಡಿ, ಒಂದು ಡ್ರೆಸ್ಸಿಗೆ ಇದರ ಬೆಲೆ ಎಷ್ಟಿದೆ ಅಂತ ನೋಡಿ. ಇದು ಪ್ರಿಯಾಂಕನ ಡ್ರೆಸ್ಸು, ತುಂಬ ಚೆನ್ನಾಗಿ ಬಂದಿದೆ. ಫಿಲ್ಟ್ ಕೂಡ ಸಖತ್ತಾಗಿ ಬಂದಿದೆ. ಮತ್ತು ಮೇಲೆ ಬ್ಲೌಸ್ ಕೂಡ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿದೆ. ಬಟ್ಟೆ ಎಲ್ಲೇ ಕಡಿಮೆ ಆಗಿಲ್ಲ ಮತ್ತು ಲೆಂತ್ ಆಗಿಲ್ಲ, ಕರೆಕ್ಟಾಗಿ ಅಳತೆ ಆಗಿದೆ. ಇದೇ ಡ್ರೆಸ್ಸು ನಾನು ಇದು ಹೊಲಿದಾದ್ಮೇಲೆ ಅಂಗಡಿಯಲ್ಲಿ ಹೋಗಿ ಕೇಳಿದಾಗ 1,500 ಮೇಲೆ ಹೇಳಿದ್ರು. ಈ ಕ್ವಾಲಿಟಿ ಬಟ್ಟೆನ ಕೇಳಿದಾಗ 1,500 ಮೇಲೆ ಹೇಳಿದ್ರು. ಹಾಗಾಗಿ ನೋಡಿ, ನಾವು ಮನೇಲಿ ಏನಿಲ್ಲ, ಒಂದು 10 ರೂಪಾಯಿ ದಾರ, ಒಂದು 30 ರೂಪಾಯಿ ಲೈನಿಂಗು, ನಾನು 3 ಮೀಟ್ರ್ ಲೈನಿಂಗ್ ಹಾಕಿದ್ದೀನಿ. ಒಂದು 100 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. 100 ಅಥವಾ 200 ಹಿಡ್ಕೊಳ್ಳಿ, ಪರವಾಗಿಲ್ಲ. 200 ರೂಪಾಯಿ ಖರ್ಚಾದರೂ ಪರವಾಗಿಲ್ಲ. ಹಳೆ ಸೀರೆ ನೀವು ಎಸೆಯೋದಕ್ಕಿಂತ ಎಲ್ಲಾದರೂ ಬಿಸಾಡೋದಕ್ಕಿಂತ ಈ ರೀತಿ ನೀವು ಒಂದು ಒಳ್ಳೆ ಡ್ರೆಸ್ಗಳನ್ನ ಮಕ್ಕಳಿಗೆ ಹೊಲಿದು ಹಾಕ್ಬೋದು. ನೋಡಿ ಎಷ್ಟು ಶೈನಿಂಗ್ ಇದೆ ಡ್ರೆಸ್ ಇದು. ಹಾಗಾಗಿ ನೀವು ಕೂಡ ಇದನ್ನು ಮಾಡಿ. ಮತ್ತು ನೋಡಿ, ಅದ್ರ ಜೊತೆಗೆ ಒಂದು ಲಂಗ ಬ್ಲೌಸ್ ಆಗಿ ಮತ್ತು ಡ್ರೆಸ್ ಕೂಡ ಆಗಿದೆ. ಇದು ಭಾಗ್ಯನಿಗೆ ನಾನು ಡ್ರೆಸ್ ಹೊಲಿದಿದ್ದೀನಿ, ಅದು ಪ್ರಿಯಾಂಕಗೆ ನಾನು ಏನು ಮಾಡಿದ್ದೀನಿ, ಒಂದು ಬ್ಲೌಸು ಲಂಗನ ಹೊಲಿದಿದ್ದೀನಿ. ಇಲ್ಲಿ ಇನ್ನೂ ಒಂದು ಡ್ರೆಸ್ ಇದೆ, ಅದು ಕೂಡ ತೋರಿಸ್ತೀನಿ. ಟಿಪ್ಸ್ ಏನು ಫಾಲೋ ಮಾಡಬೇಕಂದ್ರೆ, ನಮಗೆ ಕರೆಕ್ಟಾಗಿ ಬೇಗ ಅಳತೆ ತೊಗೊಂಡು ಸ್ಟಿಚಿಂಗ್ನ ಕರೆಕ್ಟಾಗಿ, ಕಟ್ಟಿಂಗಲ್ಲಿ ಮೇನ್ ಇರೋದು. ಕಟ್ಟಿಂಗ್ ನಾವು ಕರೆಕ್ಟಾಗಿ ಅಳತೆ ತೊಗೊಂಡು ಕಟ್ ಮಾಡ್ಕೊಂಡಾಗ ಸ್ಟಿಚಿಂಗ್ ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಮೇಯ್ನಾಗಿ ಇನ್ನು ಕಲಿಬೇಕು ಅನ್ನೋರಿಗೆ ತುಂಬಾ ಈಸಿಯಾಗಿ ಯೂಟ್ಯೂಬಲ್ಲೇ ನೋಡಿಕೊಂಡು ನೀವು ಕಲಿಬೋದು. ಅಳತೆ ತೊಗೊಳ್ಳೋದಾಗಲಿ, ಕಟಿಂಗ್ ಮಾಡೋದಾಗಲಿ, ಹೊಲಿಯೋದಾಗಲಿ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಕೆಲವೊಬ್ಬೊಬ್ರು ಹೇಳೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನು ನೋಡ್ಕೊಂಡು ಬೇಕಾದರೆ ನೀವು ಆರಾಮಾಗಿ ಮನೆಯಲ್ಲೇ ಕಲಿಬೇಕು. ನಾನು ಕೂಡ ಈ ಲಂಗ ಬ್ಲೌಸು ಯೂಟ್ಯೂಬ್ ನೋಡೇ ಕಲ್ತಿರೋದು. ನಾನು ಫಸ್ಟು ನಾನು ಎಲ್ಲಿನೂ ಹೋಗಿ ಈ ಕಟ್ಟಿಂಗ್ನ ಕಲ್ತಿಲ್ಲ. ನಾನು ಯೂಟ್ಯೂಬಲ್ಲೇ ಕಟ್ಟಿಂಗ್ನ ನೋಡಿ ಇಷ್ಟೆಲ್ಲ ಹೊಲಿದಿರೋದು. ಯೂಟ್ಯೂಬ್ ವಿಡಿಯೋಗಳು ನೋಡಿಕೊಂಡೆ. ಇಲ್ಲಿ ನಾವು ಏನಪ್ಪ ಅಂತಂದರೆ, ತುಂಬ ಬೇಗನೆ ಹೊಲ್ಕೋಬೇಕಂದ್ರೆ ಹೇಳೋದ್ನಲ್ಲ, ಕಟ್ಟಿಂಗ್ನ ಕರೆಕ್ಟಾಗಿ ಅಳತೆ ಮೇಲೆ ಕಟ್ ಮಾಡಿಕೊಂಡು ನಾವು ಎಲ್ಲವನ್ನು ಒಂದು 10-15 ನಿಮಿಷ ಕೂತ್ಕೊಂಡು ಒಂದು ಬ್ಲೌಸನ್ನ ರೆಡಿ ಮಾಡ್ಕೋಬೋದು. ಇನ್ನೊಂದು 10-15 ನಿಮಿಷ ಕೂತ್ಕೊಂಡು ಒಂದು ಲಂಗನ ರೆಡಿ ಮಾಡ್ಕೋಬೋದು. ಟೋಟಲಾಗಿ 1 ಅವರ್ ಅಥವಾ ಹಾಫ್ ಆನ್ ಅವರಲ್ಲಿ ನಾವು ಲಂಗ ಬ್ಲೌಸನ್ನ ಅರ್ಜೆಂಟಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೋದು. ನಾವು ಫಂಕ್ಷನ್ಗಳಿಗೆ ಹೋಗ್ತೀವಿ ಅಂದರೆ, ನಾಳೆ ಹೋಗ್ತೀವಿ ಅಂದರೆ ನಮಗೆ ಒಳ್ಳೆ ಬಟ್ಟೆ ಇಲ್ಲ ಅಂದಾಗ ಮನೇಲಿ ಹಳೆ ಸೀರೆ ಇದ್ದರೆ ನೀವು ಈ ರೀತಿ ರೆಡಿ ಮಾಡಿಕೊಂಡು ಹಾಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಲುಕ್ ಆಗಿರುತ್ತೆ ಈ ಡ್ರೆಸ್ಸು. ನೀವು ನೋಡ್ತಿದ್ದಂಗೆ ಗೊತ್ತಾಗ್ತಾಯಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಫ್ ಸ್ಲೀವ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರಂತೂ ಸಖತ್ತಾಗಿ ಬರುತ್ತೆ. ಇದಕ್ಕೆ ಈ ರೀತಿ ನೋಡಿ ಗೊಂಚಲುಗಳನ್ನ ಹಾಕಿದ್ದೀನಿ. ಇದಂತೂ ಹಾಕ್ಕೊಂಡು ಕಟ್ಕೊಂಡಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಅಂಗಡಿಯಲ್ಲಿ ತೊಗೊಂಬಂದರೂ ಕೂಡ ನಿಮಗೆ ಅಷ್ಟು ಖುಷಿ ಇರಲ್ಲ. ಇದು ನಾವೇ ಸ್ವತಃ ಹೊಲಿದು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಡ್ರೆಸ್ಸನ್ನ ಕೂರುತ್ತೆ ಮೈ ಮೇಲೆ, ಮತ್ತು ಕರೆಕ್ಟಾಗಿ ಅಳತೆ ತೊಗೊಂಡು ಹೊಲಿದಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಡ್ರೆಸ್ಸು. ನೀವು ಯೂಟ್ಯೂಬಲ್ಲಿ ವಿಡಿಯೋ ನೋಡಿಕೊಂಡು ಹೊಲಿತಾ ಇದ್ದರೆ ನಿಮಗೆ ಈಗ ಕಲಿತಾ ಇದ್ದೀವಿ ಅನ್ನೋ ಫೀಲೇ ಇರಲ್ಲ. ಅಷ್ಟು ಬೇಗ ನೀವು ಕಲಿದು ಕಟ್ಟಿಂಗ್ ತೊಗೊಂಡು ಹೊಲಿಬೋದು. ಅಥವಾ ನೀವು ಇದ್ರ ಕಟ್ಟಿಂಗ್ ಏನಾದರೂ ತೋರಿಸಂದರೆ ಖಂಡಿತ ನಾನು ತೋರಿಸ್ತೀನಿ. ಇನ್ನೂ ಲಾಂಗ್ ಡ್ರೆಸ್ ಹೊಲಿಯೋಕ್ಕಿದೆ ನನಗೆ. ಅದೇ ಹಳೆ ಸೀರೆಯಲ್ಲೇ ಲಾಂಗ್ ಡ್ರೆಸ್ಗಳನ್ನ ನಾನು ಕಟ್ ಮಾಡಿ ಹೊಲಿತಾ ಇದ್ದೀನಿ. ನಿಮಗೂ ಕಟ್ಟಿಂಗ್ ಬೇಕಂದರೆ ಕಮೆಂಟ್ ಮಾಡಿ, ಖಂಡಿತ ಕಟ್ಟಿಂಗ್ನ ತೋರಿಸ್ತೀನಿ. ಮತ್ತು ಡ್ರೆಸ್ಗಳು ನೋಡಿ ಈ ರೀತಿ ಬಂದಿದೆ. ಇವ್ರು ಹಾಕ್ಕೊಂಡಿದ್ದಾರೆ ನೋಡಿ, ಇಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ಬಪ್ ಸ್ಲೀವ್ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ. ಹಾಗೆ ಮತ್ತು ಕೆಳಗಡೆ ಮಕ್ಕಳಿಗೆ ಈ ನೆರಿಗೆ ಅನ್ನೋದು ಕೊಟ್ಟರೆ ಅವಳಿಗೆ ಹಾಕೊಳ್ಳೋಕ್ಕೂ ಇಷ್ಟ ಆಗುತ್ತೆ. ಹಾಗೆ ಮತ್ತು ನೋಡೋಕ್ಕೆ ಕೂಡ ತುಂಬ ಲುಕ್ ಆಗಿರುತ್ತೆ. ಡ್ರೆಸ್ ಅಂತೂ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಬ್ಯಾಕ್ ಸೈಡು ಏನು ಡೀಪ್ ಕಟ್ ಮಾಡಿದ್ದೀನಲ್ಲ ನೆಕ್ಕು, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಈ ಡೋರಿ ಇಟ್ಟೋದ್ರಿಂದ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ ಅದು ಕೂಡ. ಹಾಗೆ ಫಿಲ್ಟ್ಗಳು ಜಾಸ್ತಿ ಕೊಟ್ಟಿದ್ರಿಂದ, ಲೆಂತ್ ಇರೋದ್ರಿಂದ ಡ್ರೆಸ್ಸು ಏನಾಗ್ತಿದೆ, ಲಂಗ ತುಂಬ ಚೆನ್ನಾಗಿ ಬರ್ತಾಯಿದೆ.
ಅದು ಫಿಲ್ಟ್ ಜಾಸ್ತಿ ಬರಬೇಕು, ಆವಾಗ ಸಕ್ಕತ್ತಾಗಿ ಕಾಣಿಸುತ್ತೆ. ಅವಳಿಗೆ ಸ್ವಲ್ಪ ಲೆಂತ್ ಜಾಸ್ತಿ ಆಯಿತು, ಇವರಿಗೆ ಕರೆಕ್ಟಾಗಿ ಆಗಿದೆ ನೋಡಿ. ಇದು ಅಳತೆ ಕೊಟ್ಟಂಗೆ ಆಗಿದೆ, ಕರೆಕ್ಟಾಗಿ ಒಂದೇ ಅಳತೆ ಬೇಕಿದೆ. ಅವರಿಗೆ ಸ್ವಲ್ಪ ಹೈಟ್ ಜಾಸ್ತಿ ಬೆಳೀತಾ ಇದ್ದಾರೆ ಅಂತ ಜಾಸ್ತಿ ಇಟ್ಟಿದ್ದೀವಿ. ಇವರು ಕರೆಕ್ಟಾಗಿದೆ. ಇವರಿಗೂ ಸ್ವಲ್ಪ ಹೈಟು ಅಂದರೆ ಲೆಂತ್ ಇಡಬೇಕಾಗಿತ್ತು, ನಾನು ಕರೆಕ್ಟಾಗಿ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಹೊಲಿದಿದ್ದೀನಿ. ಇವ್ರಿಗಂತೂ ಕರೆಕ್ಟಾಗಿ ಕೂತ್ಕೊಂಡಿದೆ, ತುಂಬ ಚೆನ್ನಾಗಿ ಬಂದಿದೆ ಡ್ರೆಸ್ಸು. ನಿಮಗೂ ಕೂಡ ಈ ಥರ ಕಟ್ಟಿಂಗ್ನ ಕಲಿಬೇಕು ಮತ್ತು ಈ ಥರದ ಡ್ರೆಸ್ಗಳನ್ನ ಹೊಲಿಬೇಕು ಅಂದರೆ ಖಂಡಿತ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ಡ್ರೆಸ್ಗಳದ್ದು ಕಟಿಂಗ್ ಬೇಕಂದರೆ ನಾನು ತೋರಿಸ್ತೀನಿ. ಹಾಗೆ ಮತ್ತು ಇಲ್ಲ ಅಂತಂದರೆ ಇನ್ನೂ ಸಾಕಷ್ಟು ನಿಮಗೆ ವಿಡಿಯೋಗಳಿದ್ದಾವೆ, ನೋಡ್ಬೋದು. ನನ್ನದೇ ಅಂತಲ್ಲ, ಬೇರೆ ಯಾರದೇ ಕಟಿಂಗ್ ವಿಡಿಯೋಗಳನ್ನ ನೋಡಿಕೊಂಡು ನೀವು ಕಲಿಬೋದು. ತುಂಬ ಚೆನ್ನಾಗಿ ಕಟಿಂಗನ್ನ ಹೇಳ್ಕೊಡ್ತಾರೆ ಯೂಟ್ಯೂಬಲ್ಲಿ, ನೀವು ಕೂಡ ನೋಡಿ ಕಲಿತು ಹೊಲಿಬೋದು. ನೀವು ಪಕ್ಕ ಟೈಲರಿಂಗ್ ಆಗ್ಬೋದು. ಯೂಟ್ಯೂಬನ್ನು ನೋಡಿಕೊಂಡು ನೀವು ಕೂಡ ಟೈಲರಿಂಗ್ ಕೆಲಸನ ಕಲೀರಿ, ಬಟ್ಟೆಗಳನ್ನ ಹೊಲ್ಕೊಳ್ರಿ. ಬೇರೆದವ್ರಿಗೆ ಹೊಲಿದು ಕೊಡೋಕ್ಕಾಗಿಲ್ಲ ಅಂದರೆ ನಿಮ್ಗೆ ನೀವಾದರೂ ಹೊಲಿಯೋದನ್ನು ಕಲ್ತ್ಕೊಳ್ರಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ ಎಲ್ಲರಿಗೂ.